ಇನ್ನು ಡಾಕ್ಟರ್ ರಾಜ್‌ಕುಮಾರ್ ಮತ್ತು ಪುನೀತ್ ರಾಜ್‌ಕುಮಾರ್ ಅವ್ರ ಮನೇಲಿ ಮತ್ತೊಂದು ದೊಡ್ಡ ಆಘಾತ ಉಂಟಾಗಿರುವಂಥದ್ದು. ಮತ್ತು ಈ ಕುಟುಂಬಕ್ಕೆ ಮತ್ತೊಂದು ಶಾಕಿಂಗ್ ಎದುರಾಗಿರುವಂಥದ್ದು. ಅದು ಮತ್ತೊಂದು ಮತ್ತೊಬ್ಬರು ಇವ್ರ ಮನೇಲೀಗ ಸಾವನ್ನಪ್ಪಿರುವಂಥದ್ದು. ಇನ್ನೆಲ್ಲರ ಪ್ರೀತಿಯನ್ನು ಗಳಿಸಿದಂಥ ಹಾಗೂ ಹಿರಿಯ ಜೀವ ಅಂತಲೂ ಕೂಡ ಹೇಳ್ಬೋದು. ಈಗ ಕೊನೆ ಸೆಳೆದಿದ್ದಾರೆ. ಇದರಿಂದ ರಾಜ್ ಕುಟುಂಬಕ್ಕೆ ಮತ್ತೊಂದು ದೊಡ್ಡ ಆಘಾತ ಉಂಟಾಗಿರುವಂಥದ್ದು. ಹಾಗಾದರೆ ಯಾರಪ್ಪ ಇದು ಸಾವನ್ನಪ್ಪಿರುವಂಥದ್ದು ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿಸಿದರೆ ಪುನೀತ್ ರಾಜ್‌ಕುಮಾರ್ ಅವರು ಸಾವಾಗಿರೋದು ಕೂಡ ಇವತ್ತಿಗೂ ಸಹ ಗೊತ್ತಿಲ್ಲದೆ ಕೊನೆ ಸೆಳೆದಿರುವಂಥದ್ದು ನಾಗಮ್ಮ ಅವರು. ಇನ್ನು ಗಾಜನೂರಿನಲ್ಲಿ ನಾಗಮ್ಮ ಅವರಿದ್ದರು ಮತ್ತು ಡಾಕ್ಟರ್ ರಾಜ್‌ಕುಮಾರ್ ಅವ್ರ ಪ್ರೀತಿಯ ತಂಗಿ ಸಹ ಆಗಿದ್ದರು. ಇದೇ ಗಾಜನೂರಲ್ಲಿ ಪುನೀತ್ ರಾಜ್‌ಕುಮಾರ್ ತಮ್ಮ ಬಾಲ್ಯದ ದಿನಗಳನ್ನು ಅಜ್ಜಿಯ ಮನೆಯಲ್ಲಿ ಮತ್ತು ಸೋದರತೆ ಮನೆಯಲ್ಲಿ ಕಳೀತಿದ್ರು. ಸದ್ಯ ಈಗ ಅವರ ಸೋದರತೆ ಆದಂತಹ ನಾಗಮ್ಮ ಅವರು ಕೊನೆ ಹೇಳ್ತಿರುವಂಥದ್ದು. ಇನ್ನು ಪುನೀತ್ ರಾಜ್‌ಕುಮಾರ್ ತುಂಬಾ ಪ್ರೀತಿಯಾಗಿ ಅವರು ಸಾಕಿದ್ರು, ನೋಡ್ಕೊಂಡಿದ್ರು. ಮತ್ತು ಪುನೀತ್ ರಾಜ್‌ಕುಮಾರ್ ಯಾಕೆ ಬಂದಿಲ್ಲ ಅಂತ ಯಾವಾಗಲೂ ಸಹ ಕೇಳ್ಕೊಳ್ತಾನೆ ಇದ್ದರು. ಆದರೆ ಅವರು ಫಾರಿನ್ ಶೂಟಿಂಗ್ ಇದ್ದರೆ ಬರ್ತಾರೆ ಅಂತ ಅವ್ರ ಕುಟುಂಬ ಎಲ್ಲ ಸುಳ್ಳು ಹೇಳ್ಕೊಂಡೇ ಬಂದರು. ಪುನೀತ್ ರಾಜ್‌ಕುಮಾರ್ ಸಾವನ್ನಪ್ಪಿದ್ದೇ ಸಹ ಈ ತಾಯಿಗೆ ಗೊತ್ತಿರಲಿಲ್ಲ. ಸದ್ಯ ಆ ಕೊರಗಿನ ಇದ್ದಂಥ ಸಂದರ್ಭದಲ್ಲಿ ತೀವ್ರ ಹೃದಯಾಘಾತವಾಗಿ 89ನೇ ವಯಸ್ಸಿನಲ್ಲಿ ಇಂದು ಕೊನೆ ಸೆಳೆದಿದ್ದಾರೆ ನಾಗಮ್ಮ ಅವರು. ಏನಿಲ್ಲಿ ನಾಗಮ್ಮ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ. ಕುಟುಂಬಕ್ಕೆ ಮತ್ತಷ್ಟು ಶಕ್ತಿ ಬರಲಿ ಅಂತ